ಕಾರ್ಮಿಕರ ಭವಿಷ್ಯ ನಿಧಿ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದವರಿಗೆ ಮಹಾ ಮೋಸವೇ ನಡೆದು ಹೋಗಿದೆ. 70 ಕೋಟಿ ವಂಚನೆ ಮಾಡಿರುವ ಇಪಿಎಫ್ ಸಹಕಾರಿ ಸಂಘದ ಸಿಇಒ ಅಕೌಂಟೆಂಟ್ ಬಗ್ಗೆ ಸ್ಫೋಟಕ ಸತ್ಯಗಳು ಬಯಲಾಗಿದೆ. ಲಕ್ಕಿ ಭಾಸ್ಕರ್ ಸಿನಿಮಾ ಸ್ಟೈಲ್ನಲ್ಲೇ ದೊಡ್ಡ ಸ್ಕ್ಯಾಮ್ ಮಾಡಿದ್ದಾರೆ. ಇಪಿಎಫ್ಒ ಅಂದ್ರೆ ಕಾರ್ಮಿಕರ ಭವಿಷ್ಯ ನಿಧಿ. ಬೆಂಗಳೂರಿನ ರಿಚ್ಮಂಡ್ ಸರ್ಕಲ್ನಲ್ಲಿರುವ ಇದೇ ಕಚೇರಿಯಲ್ಲಿ ನೂರಾರು ಸಿಬ್ಬಂದಿ ಕೆಲಸ ಮಾಡ್ತಾರೆ. ಇದೇ ಸಿಬ್ಬಂದಿ ಸಹಕಾರ ಸಂಘ ಮಾಡಿಕೊಂಡಿದ್ದು ಇಲ್ಲಿ ಹಾಲಿ ಹಾಗೂ ನಿವೃತ್ತ ನೌಕರರು ಠೇವಣಿ ಇಟ್ಟಿದ್ದಾರೆ. 300 ಖಾತೆದಾರರು ಬರೋಬ್ಬರಿ 70 ಕೋಟಿ ಹಣ ಡೆಪಾಸಿಟ್ ಮಾಡಿದ್ದಾರೆ. ಠೇವಣಿ ಇಟ್ಟ ಹಣಕ್ಕೆ ಪ್ರತಿ ತಿಂಗಳು 9% ಬಡ್ಡಿ ಹಣ ಬರ್ತಾ ಇತ್ತು. ಆದರೆ 3 ತಿಂಗಳಿಂದ ಹಣ ಜಮೆಯಾಗಿಲ್ಲ. ಹೀಗಾಗಿ ಅನುಮಾನಗೊಂಡು ಬ್ಯಾಂಕ್ಗೆ ಬಂದು ಪರಿಶೀಲಿಸಿದಾಗ ಶಾಕ್ ಎದುರಾಗಿತ್ತು. ಕೇವಲ 3 ಕೋಟಿ ಹಣ ಇರುವುದು ಮಾತ್ರ ಗೊತ್ತಾಗಿದ್ದು, ಉಳಿದ 70 ಕೋಟಿ ಹಣ ದುರ್ಬಳಕೆ ಆಗಿರುವುದು ಬೆಳಕಿಗೆ ಬಂದಿತ್ತು. ವಂಚನೆ ಸಂಬಂಧ ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದ್ದು, ಸಿಇಒ ಸೇರಿ ಅಕೌಂಟೆಂಟ್ ಪತ್ನಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ನ್ಯಾಯಾಲಯದಿಂದ ಸರ್ಚ್ ವಾರೆಂಟ್ ಪಡೆದು ಆರೋಪಿಗಳ ಮನೆಗಳ ಮೇಲೆ ದಾಳಿ ನಡೆಸಿದ್ದಾರೆ. ವಿಷಯ ಅಂದ್ರೆ, ಅಕೌಂಟೆಂಟ್ ಜಗದೀಶ್ಗೆ ಸಂಬಂಧಪಟ್ಟಂತ 7 ಲಕ್ಸುರಿ ಕಾರ್, 12 ಬೈಕ್, ಅರ್ಧ ಕೆಜಿ ಚಿನ್ನಾಭರಣ ವಶಕ್ಕೆ ಪಡೆಯಲಾಗಿದ್ದು, ಕೋಟ್ಯಾಂತರ ಮೌಲ್ಯದ ಆಸ್ತಿ ಫಾರ್ಮ್ ಹೌಸ್ ಮಾಡಿರುವುದು ಬೆಳಕಿಗೆ ಬಂದಿತ್ತು. ಇದೇ ಜಗದೀಶ್ ಸೇಮ್ ಟು ಸೇಮ್ ಲಕ್ಕಿ ಭಾಸ್ಕರ್ ಸಿನಿಮಾ ಮಾದರಿಯಲ್ಲಿ ಸ್ಕ್ಯಾಮ್ ಮಾಡಿರೋದು ಬಟ ಬಯಲಾಗಿದೆ. ಸಿಇಒಗಿಂತಲೂ ಅಧಿಕ ಆಸ್ತಿ ಗಳಿಸಿರುವ ಜಗದೀಶ್. ಲಕ್ಕಿ ಭಾಸ್ಕರ್ ಸಿನಿಮಾ ಮಾದರಿಯಲ್ಲೇ ವಂಚನೆ. ಸಿಇಒ ಮಾಸ್ಟರ್ ಮೈಂಡ್ ಎಂದುಕೊಂಡ ಜಗದೀಶ್ ಕೈಚಳಕ ನೋಡಿ ಪೊಲೀಸರಿಗೆ ಶಾಕ್ ಆಗಿದೆ. ಯಾಕೆಂದ್ರೆ ಅಕೌಂಟೆಂಟ್ ಆಗಿದ್ದ ಜಗದೀಶ್ ಸಿಇಒಗಿಂತಲೂ ಅಧಿಕ ಆಸ್ತಿ ಗಳಿಸಿದ್ದ. ಲಕ್ಕಿ ಭಾಸ್ಕರ್ ಸಿನಿಮಾ ಮಾದರಿಯಲ್ಲೇ ಸ್ಕ್ಯಾಮ್ ಮಾಡಿರೋ ಜಗದೀಶ್ ತನಗೆ 21,000 ಸಂಬಳವಿದ್ರೂ ಕೋಟ್ಯಾಂತರ ಮೌಲ್ಯದ ಆಸ್ತಿ ಮಾಡಿದ್ದ. ಪತ್ನಿಯೊಂದಿಗೆ ಸೇರ್ಕೊಂಡು ವಂಚನೆಗೆ ಇಳಿದಿದ್ದ ಆರೋಪಿ 4-5 ಅಕೌಂಟ್ಗಳ ಮುಖಾಂತರ ಹಣದ ವ್ಯವಹಾರ ಮಾಡ್ತಿದ್ದ. ಬೇನಾಮಿ ಹೆಸರಲ್ಲಿ ಅಕೌಂಟ್ ಮಾಡಿ ಹಣವಿಡ್ತಾ ಇದ್ದ ಆರೋಪಿ ಐಷಾರಾಮಿ ಕಾರು, ಮನೆ, ಫಾರ್ಮ್ ಹೌಸ್ ಎಲ್ಲವನ್ನ ಮಾಡಿಕೊಂಡಿದ್ದ. ಹೂಡಿಕೆದಾರರ ಹಣ ಬ್ಯಾಂಕ್ ಸೇರುವ ಬದಲು ಇವರ ಕೈ ಸೇರ್ತಾ ಇತ್ತು. ಪತ್ನಿ ಲಕ್ಷ್ಮಿ ಜಗದೀಶ್ನ ಅಕೌಂಟ್ಗಳ ಸಂಪೂರ್ಣ ಜವಾಬ್ದಾರಿ ವಹಿಸಿಕೊಂಡಿದ್ದು, ಸದ್ಯ ಜಗದೀಶ್ ಪತ್ನಿ ಲಕ್ಷ್ಮಿಯನ್ನ ಬಂಧಿಸಿರುವ ಕಬ್ಬನ್ ಪಾರ್ಕ್ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ಹೂಡಿಕೆದಾರರು ಪ್ರಶ್ನೆ ಮಾಡ್ತಾ ಇದ್ದಂತೆ ತಲೆಮರೆಸಿಕೊಂಡಿರುವ ಜಗದೀಶ್ಗಾಗಿ ಹುಡುಕಾಟ ನಡೆಸ್ತಾ ಇದ್ದಾರೆ. ಇನ್ನು 2 ದಿನಗಳಲ್ಲಿ ಪ್ರಾಥಮಿಕ ತನಿಖೆ ಬಳಿಕ ಪ್ರಕರಣವನ್ನ ಸಿಐಡಿಗೆ ವರ್ಗಾವಣೆ ಮಾಡಲು ನಿರ್ಧಾರ ಮಾಡಲಾಗಿದೆ. ಬ್ಯೂರೋ ರಿಪೋರ್ಟ್, TV9.